ನಮಗೆಲ್ಲ ಗೊತ್ತಿರುವ ವಿಷಯ ಮತ್ತೆ ನಮಗೆಲ್ಲ ಗೊತ್ತಿರೋ ವಿಷಯ ಮತ್ತೆ ಅದನ್ನೇ ಮಾತನಾಡುವ ಅಗತ್ಯ ಇಲ್ಲ. ಡಾಕ್ಟರ್ ವಿಷ್ಣುವರ್ಧನ್ ಅವರ ವಿಷಯದಲ್ಲಿ ಬಹಳ ಅನ್ಯಾಯ ಆಗಿದೆ. ರಾತ್ರೋರಾತ್ರಿ ಅವರ ಸ್ಮಾರಕವನ್ನು ಕೆಲಸನೂ ಮಾಡಿದ್ದಾರೆ. ಈ ನಾಡಲ್ಲಿ ಎಂದೂ ಆಗದಂತಹ ಒಂದು ದುರ್ಘಟನೆ ನಡೆದಿರುವಂತಹದ್ದು ಇಡೀ ಸಾಂಸ್ಕೃತಿಕ ಲೋಕ ಬಹಳ ಗಂಭೀರವಾಗಿ ಸ್ವೀಕರಿಸಬೇಕಾಗಿತ್ತು. ಆದರೆ ಯಾಕೆ ಸ್ವೀಕರಿಸಿಲ್ಲ ಅನ್ನುವಂತಹ ಒಂದು ಪ್ರಶ್ನೆಯನ್ನು ಎತ್ಕೊಂಡು ವಾಣಿಜ್ಯ ಮಂಡಳಿ ಅಂತ ಕನ್ನಡ ಚಿತ್ರರಂಗದ ಹಿರಿಯಣ್ಣ ಇವತ್ತು ಅವರ ಸಿನಿಮಾಗಳು ಕನ್ನಡ ಚಿತ್ರರಂಗ ಇವತ್ತು ಯಾವ ಸ್ಥಿತಿಯಲ್ಲಿದೆ ಅಂದ್ರೆ ಅವರ ಕೊಡುಗೆಯ ಸಿಂಹ ಪಾಲಿದೆ. ಅಂತಹ ಒಬ್ಬ ವ್ಯಕ್ತಿಯನ್ನು ನಡೆಸ್ಕೊಳ್ಬೇಕಾದಂತಹ ರೀತಿ ಇದಲ್ಲ. ಸುಮಾರು ಇವತ್ತಿಗೆ 20 ದಿವಸ ಆಗ್ತಿದೆ. ಆದರೂ ಕೂಡ ಕನ್ನಡ ಚಲನಚಿತ್ರ ರಂಗದ ಮಾತೃ ಸಂಸ್ಥೆಯಾದಂತಹ ವಾಣಿಜ್ಯ ಮಂಡಳಿ ಕಡೆಯಿಂದ ಇದುವರೆಗೆ ಯಾವುದೇ ಒಂದು ಕ್ರಮ ಅಥವಾ ಒಂದು ಆದೇಶ ಅಥವಾ ಒಂದು ಭೇಟಿ ಇದಕ್ಕೋಸ್ಕರ ಒಂದು ಸಭೆ ಆಗದೆ ಇರುವಂತಹದ್ದು ನಿಜಕ್ಕೂ ನಮ್ಮನ್ನ ಕಂಗೆಡಿಸಿ ತನಕ ಬಂದಿದೆ. ಕಳೆದ ವಾರದಲ್ಲಿ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳು ಬಂದು ಮನವಿ ಕೊಟ್ಟು ಹೋಗಿದ್ರು. ಆದರೂ ಕೂಡ ವಾಣಿಜ್ಯ ಮಂಡಳಿ ತನ್ನ ನಿರ್ಧಾರವನ್ನು ಇದುವರೆಗೂ ಪ್ರಕಟಿಸಿದೆ. ಏನ್ ಮಾಡ್ತಿದೆ ಕನ್ನಡ ಚಿತ್ರರಂಗ ಡಾಕ್ಟರ್ ವಿಷ್ಣುವರ್ಧನ್ ಅವರಿಗೋಸ್ಕರ? ಯಾಕೆ ಇವರ ವಿಷಯದಲ್ಲಿ ಇಷ್ಟೊಂದು ಮೀನಮೇಷ ಎಣಿಸ್ತಿದೆ? ನೆಲಸಮ ಮಾಡಿದ್ರೂ ಕೂಡ ಇನ್ನೂ ಎಚ್ಚೆತ್ತುಕೊಳ್ತಾ ಇಲ್ಲ ಅಂತಂದ್ರೆ ಇದು ಉದ್ದೇಶಪೂರ್ವಕವೋ ಅಥವಾ ಏನಾದ್ರು ಬೇರೆ ಕ್ರಮ ಕೈಗೊಳ್ಳಲಿಕ್ಕೆ ಯೋಚಿಸ್ತಾ ಇದ್ದಾರೋ ಅನ್ನೋದು ತಿಳ್ಕೊಬೇಕಾಯ್ತು. ಅದಕ್ಕೋಸ್ಕರ ವಾಣಿಜ್ಯ ಮಂಡಳಿಗೆ ಬಂದು ಮಾನ್ಯ ಅಧ್ಯಕ್ಷರಿಗೆ ನಾನು ಇದನ್ನು ಮನವಿ ಮಾಡ್ತಾ ಇದ್ದೀನಿ. ನಾಗೇಂದ್ರ ಪ್ರಸಾದ್ ಅವರು ಮತ್ತೆ ಮಂಜು ಅವರ ಸಮಕ್ಷಮದಲ್ಲಿ ಹಾಗೆ ನಿರ್ಮಾಪಕರ ಸಂಘದ ಉಮೇಶ್ ಬಣಕಾರ್ ಅವರಿಗೂ ಕೂಡ ನಾವು ಈ ಪತ್ರವನ್ನ ಕೊಡ್ತಾ ಇದ್ದೀವಿ. ಈ ಪುಣ್ಯಭೂಮಿ ವಿಷಯದಲ್ಲಿ ಬಹಳ ದೊಡ್ಡ ಅವ್ಯವಹಾರ ನಡೆದಿದೆ, ಬಹಳ ದೊಡ್ಡ ತಪ್ಪುಗಳು ನಡೆದಿದೆ. ಇದುವರೆಗೂ 15 ವರ್ಷದಿಂದ ಈ ವಿಷಯದಲ್ಲಿ ಯಾವುದೇ ಒಂದು ಮಹತ್ವವಾದ ಬದಲಾವಣೆ ಆಗಿಲ್ಲ, ಪಾಸಿಟಿವ್ ವಿಷಯ ಅಂತ ಸಿಗಲೇ ಇಲ್ಲ. ಹಾಗಾದ್ರೆ ಸರ್ಕಾರಕ್ಕಿಂತ ದೊಡ್ಡವರ ಬಾಲಕನವರ ಕುಟುಂಬದವರು ಸರ್ಕಾರವು ಬಿಡಿಸಲಾಗದಷ್ಟು ದೊಡ್ಡ ಸಮಸ್ಯೆ ಇದು ಇಲ್ಲ. ಇದು ಅಷ್ಟು ದೊಡ್ಡ ಸಮಸ್ಯೆ ಏನಲ್ಲ. ಆದ್ರೆ ಆಸಕ್ತಿಯ ಕೊರತೆ ಇದೆ, ಆದ್ಯತೆಯ ಮೇರೆಗೆ ಇದನ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳ ಕೊರತೆ ಇದೆ. ಆ ಕಾರಣಕ್ಕೋಸ್ಕರ ನಾನು ಬಲವಾಗಿ ಇವತ್ತು ಒತ್ತಾಯಿಸ್ತೇನೆ ವಾಣಿಜ್ಯ ಮಂಡಳಿಯನ್ನ, ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ಆ ಅಭಿಮಾನ ಸ್ಟುಡಿಯೋವನ್ನ ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕು. ಅಲ್ಲಿ ಏನಾಗಿದೆ ಅನ್ನುವಂತಹ ವಿಷಯವನ್ನ ತಿಳ್ಕೊಳ್ಳೋ ಹಕ್ಕು ಪ್ರತಿ ಕನ್ನಡಿಗರಿಗೆ. ಒಂದು ವೇಳೆ ಇಲ್ಲಿ ಕುಟುಂಬ ಅಥವಾ ಸರ್ಕಾರ ಅಥವಾ ಅಭಿಮಾನಿಗಳೇ ತಪ್ಪು ಮಾಡಿದ್ದಾರೆ ಅಂತಂದ್ರೆ ನಾವು ಅದನ್ನ ಒಪ್ಕೊಳ್ಳೋಕೆ ಸಿದ್ಧವಾಗಿದ್ದೀವಿ. ಆದ್ರೆ ಬಾಲಣ್ಣನ ಕುಟುಂಬ ತಪ್ಪು ಮಾಡಿದೆ ಅಂದ್ರೆ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು. ಮತ್ತೆ ಆ ಸರ್ಕಾರ ಅಭಿಮಾನ ಸ್ಟುಡಿಯೋವನ್ನ ಸಂಪೂರ್ಣವಾಗಿ ಮುಟ್ಟುಗೋಲು ಹಾಕೋಬೇಕು. ಅದಕ್ಕೋಸ್ಕರ ನಾವೇ ಅಭಿಮಾನಿಗಳು ಹೋಗಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದು ದೊಡ್ಡ ವಿಷಯ ಆಗಿರ್ಲಿಲ್ಲ. ನಮಗೂ ಕೂಡ ಅಪಾಯಿಂಟ್ಮೆಂಟ್ ಸಿಗುತ್ತೆ, ಹೋಗ್ತೀವಿ. ಆದ್ರೆ ನನ್ನ ಪ್ರಶ್ನೆ ಇರುತ್ತದ್ದು, ವಾಣಿಜ್ಯ ಮಂಡಳಿ, ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಕಾರ್ಮಿಕರ ಒಕ್ಕೂಟ ತನ್ನ ಕುಟುಂಬದ ಹಿರಿಯಣ್ಣನಿಗೋಸ್ಕರ ಏನ್ ಮಾಡ್ತಾ ಇದೆ ನಾನು ತಿಳ್ಕೊಬೇಕಾಗಿತ್ತು. ಆ ಕಾರಣಕ್ಕೋಸ್ಕರ ಇವತ್ತಿಗೆ ಬಂದು ಕೂತಿದ್ದೀನಿ. ಮಾನ್ಯ ಅಧ್ಯಕ್ಷರು ಮಾತಾಡಬೇಕು. ಈ ವಾರದಲ್ಲಿ ಅವರು ತನ್ನ ನಿರ್ಧಾರಗಳನ್ನ ಪ್ರಕಟಿಸಬೇಕು. ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನ್ಯಾಯಾಂಗ ತನಿಖೆಗೆ ಒತ್ತಾಯಿಸಲೇಬೇಕು ಮತ್ತು ಅದು ಆಗೋ ತರ ನೋಡ್ಕೋಬೇಕು. ಇಲ್ಲವಾದ್ರೆ ನಾವು ಫ್ರೀಡಂ ಪಾರ್ಕ್ ಅಲ್ಲಿ ಈ ಸಲ ಹೋರಾಟ ಮಾಡಲ್ಲ. ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಲ್ಲ. ಅಷ್ಟು ಜನ 10,000 20,000 ಜನ ಪ್ರತಿ ಕಲಾವಿದರ ಮನೆಗಳ ಮುಂದೆ ಬಂದು ಕೂತ್ಕೋತೀವಿ. ಇದೊಂದು ನಿಗದಿ, ನೀವು ಉತ್ತರ ಕೊಡಲೇಬೇಕು. ನಿಮ್ ಕೈಯಲ್ಲಿ ಆಗಲ್ಲ ಅಂತಂದ್ರೆ ಅದನ್ನಾದ್ರೂ ಹೇಳಿ, ಬಟ್ ನೀವು ಉತ್ತರ ಕೊಡಬೇಕು. ನಿಮ್ಮ ಚಿತ್ರರಂಗದ ಒಬ್ಬ ಹಿರಿಯ ಸದಸ್ಯನಿಗೆ ಹೀಗಾಗ್ತಿದೆ ಅಂತಂದ್ರೆ ನೀವು ಇನ್ನೂ ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಏನೋ ಉದ್ದೇಶ ಇದೆ, ಅದು ನಾಡಿನ ಜನತೆ ಗೊತ್ತಾಗ್ತದೆ. ಸೊ ಈ ಕಾರಣಕ್ಕೋಸ್ಕರ ನಾನು ಇವತ್ತು ಒತ್ತಾಯಿಸಲಿಕ್ಕೆ ಬಂದಿದ್ದೀನಿ. ನನ್ನ ಜೊತೆಗೆ ನಾಗೇಂದ್ರ ಪ್ರಸಾದ್ ಅವರು ಇದ್ದಾರೆ, ಲೋಕೇಶ್ ಗೌಡ್ರು ಇದ್ದಾರೆ, ಕೆ ಮಂಜು ಅವರು ಇದ್ದಾರೆ, ಆನಂದ್ ರಾಜ್ ಅವರು ಇದ್ದಾರೆ, ರಘುವಣ್ಣ ಅವರು ಇದ್ದಾರೆ. ಜೊತೆಗೆ ನಮ್ಮ ಅಧ್ಯಕ್ಷರು ಇದ್ದಾರೆ. ಅವರು ಈ ವಿಷಯವಾಗಿ ಮಾತನಾಡಬೇಕು ಅಂತ ನಾನು ಆಶಿಸ್ತೇನೆ. ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿನ ವಿಷ್ಣು ಸೇನಾನಿ ಶ್ರೀನಿವಾಸ್ ಅವರು, ಲೋಕೇಶ್ ಗೌಡರು, ಡಾಕ್ಟರ್ ನಾಗೇಂದ್ರ ಪ್ರಸಾದ್ ಅವರು,
ಮಂಜಣ್ಣವರು ಹಲವಾರು ಬಂದಿದ್ದಾರೆ. ಈಗಾಗಲೇ ವಿಷ್ಣು ಬಂಧುಗಳ ಬಳಗ, ಅಭಿಮಾನಿಗಳ ಬಳಗ, ಇಂಥ ಒಂದು 2-3 ಲೆಟರ್ಗಳನ್ನ ನಮಗೆ ಆಹ್ವಾನ ಬಂದಿದೆ. ಹಿಂಗೆಲ್ಲ ಆಗಿದೆ, ಈ ಥರ ಆಗಿದೆ, ಏಕಾಏಕಿ ಅಂತೇಳಿ ನಮ್ಮ ಸೇನಾನಿ ಶ್ರೀನಿವಾಸ್ ಅವರು ಹೇಳಿದ್ರು, ನಮ್ಮ ಫಿಲ್ಮ್ ಚಾಂಬರ್ ಯಾವುದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂತೇಳಿ. ಸರ್ ನಿಮ್ಮ ಗಮನಕ್ಕಿರಲಿ, ನನಗೆ ಗೊತ್ತಾದ ತಕ್ಷಣ ವರಮಹಾಲಕ್ಷ್ಮಿ ಹಬ್ಬ ಅವತ್ತು ಮನೆಯಲ್ಲಿದ್ದೆ, ನನಗೆ ಫೋನ್ ಮುಖಾಂತರ ಗೊತ್ತಾದ ತಕ್ಷಣ ನಾನು ಇಮಿಡಿಯೇಟಾಗಿ ಕಾಲ್ ಮಾಡಿದೆ ಅವ್ರಿಗೆ. ಸರ್ ನಾನೆಲ್ಲೋ ಬೇರೆ ಕಡೆ ಇದ್ದೀನಿ ಅಂದರು. ಏಕಾಏಕಿ ನಾನು ಅಲ್ಲಿಗೆ ಹೋದೆ. ಅಲ್ಲಿ ಧ್ವಂಸ ಮಾಡಿದಾರಲ್ಲ ಆ ಜಾಗಕ್ಕೆ ಹೋದೆ. ಜಾಗಕ್ಕೆ ಹೋದಾಗ ಎಲ್ಲವನ್ನೂ ತರಿಸ್ಕೊಂಡೆ ನನ್ನ ಹತ್ರ. ಏನೇನು ಬೇಕು ಅಲ್ಲಿಗೆ ಮೊದಲೇ ಆಗಿತ್ತು, ಈಗ ಹೆಂಗಿದೆ, ಆಮೇಲೆ ಕೋರ್ಟಿಂದ ಏನೇನಾಗಿದೆ ಇಷ್ಟೆಲ್ಲ ತರಿಸಿದ್ವಿ ಸರ್. ನೋಡಿ ಇವರು ಏನೋ ಹೇಳಿದ್ದು ಸರಿ ಇದೆ, ಇಲ್ಲ ಅಂತ ಹೇಳಿಲ್ಲ, ಆದರೆ ನೀವು ಸ್ಪಂದಿಸಿಲ್ಲ ಅನ್ನೋದು ಅಲ್ಲಿ ತಪ್ಪಾಗದೆ ಸರ್. ನಾವು ಎಲ್ಲವನ್ನೂ ಕೋರ್ಟು ಇಂದ ಹಿಡಿದು ಅಲ್ಲಿದ್ದು ಮೊದಲೇ ಆಗಿತ್ತು, ಹೀಗೆ ಆಗಿದೆ ಎಲ್ಲ ಫೋಟೋಗಳ ಸಮೇತ ತರಿಸಿ ನಾನು ಇಟ್ಕೊಂಡಿದ್ದೀವಿ ಸರ್. ಅದಾದ ನಂತರ ಇವರು ನಮ್ಮ ವಿಷ್ಣು ಬಳಗ ಇವರೆಲ್ಲ ಬಂದಾಗ ನಮ್ಮಲ್ಲಿ ಏನು 2016ರಲ್ಲಿ ಒಂದು ಅವರು ಅಪ್ಲಿಕೇಶನ್ಗಳ ಮುಖಾಂತರ ಏನೇನಾಗಿದೆ ಅನ್ನೋದನ್ನು ತರಿಸಿ ನೋಡಿದ್ವಿ ಸರ್. ಅಲ್ಲಿ ಏನಾಗಿದೆ ಅಂದರೆ 2016ರಲ್ಲಿ ನಮ್ಮ ಕುಟುಂಬದವ್ರು ಮೇಡಮ್ ಅವರು ಒಂದು ಲೆಟರ್ ಬರೀತಾರೆ, ನಮಗೆ ಇದು ಶಿಫ್ಟ್ ಆಗಬೇಕು, ಸ್ಥಳಾಂತರ ಆಗಬೇಕು, ಇಲ್ಲಿಂದ ಮೈಸೂರಿಗೆ ಹೋಗಬೇಕು ಅನ್ನೋ ಲೆಟರ್ಗಳೆಲ್ಲ ಕೊಟ್ಟಿದ್ದಾರೆ. ಅದಕ್ಕೆ ಸರ್ಕಾರ ಸ್ಪಂದಿಸಿ, ನಾವು ಕೊಟ್ಟಿದ್ವಿ ಸರ್ಕಾರದವರಿಗೆ, ಅದಕ್ಕೆ ಸರ್ಕಾರ ಸ್ಪಂದಿಸಿ ಒಂದು ಕಡೆ ಜಾಗ ಮಾಡಿ ಅಲ್ಲಿಗೆ ಏನೇನು ಬೇಕು ಅದು ಅನುದಾನ ಎಲ್ಲ ಕೊಟ್ಟು ಅದನ್ನು ಇದು ಮಾಡಿದೆ. ಈಗ ಆ ಕೋರ್ಟಲ್ಲಿ ನಡೀತಾ ಇತ್ತು ಸರ್. ಇವರು ವಿಷ್ಣು ಸೇನಾನಿ ಆಗ್ಬೋದು, ನಮ್ಮ ವಿಷ್ಣು ಅಭಿಮಾನಿಗಳ ಬಳಗ ಆಗ್ಬೋದು, ಇವೆಲ್ಲ ಆವಾಗಿಂದಲೇ ಎಚ್ಚೆತ್ಕೊಂಡು ಪ್ರೋಸೆಸ್ ಮಾಡಬೇಕಾಗಿತ್ತು ಅಂತ ನನ್ನ ಅನಿಸಿಕೆ. ನೀವು ಇವತ್ತೇನು ಫಿಲ್ಮ್ ಚಾಂಬರ್ಗೆ ನೀವು ಸ್ಪಂದಿಸ್ತಾ ಇಲ್ಲ ಅಂತ ಹೇಳ್ತಾರಲ್ಲ, ಅದು ಸರ್ ನಮಗೆ ಅಪ್ಲಿಕೇಶನ್ ಬಂದ ತಕ್ಷಣ ನಾವು ಆಫೀಸ್ ಮೆಂಬರ್ಸ್ ಮೀಟಿಂಗ್ ಮಾಡಿ ನಮ್ಮ ಎಲ್ಲ ಟೋಟಲ್ ಎಲ್ಲ ಇಂಡಸ್ಟ್ರಿನೇ ಹೋಗಿ ನಮ್ಮ ಮುಖ್ಯಮಂತ್ರಿಗಳು ಭೇಟಿ ಆಗೋಕ್ಕೆ ಟೈಮ್ ಕೇಳಿದ್ವಿ. ನಮ್ಮ ಮಾಜಿ ಅಧ್ಯಕ್ಷರಾದ ಸಾರಾಬಂಧನವರು ಕೇಳಿದ್ದಾರೆ. ಅವ್ರಿಗೆ ಈ ಸೆಷನ್ಸ್ ನಡೀತಾ ಇದೆ, ಇವೆಲ್ಲ ಮುಗಿದ ಮೇಲೆ ಒಂದು ಡೇಟ್ ಕೊಡ್ತಾರೆ ಸರ್. ಅಲ್ಲಿ ಹೋಗಿ ಅವ್ರಿಗೆ ಅವ್ರದ್ದು ಏನು ಅಂತೇಳಿ ನಾವು ತಿರುಗಿ ಚರ್ಚೆ ಮಾಡಿದ್ವಿ ಜೊತೆಗೆ. ಏಕಾಏಕಿ ನಾವೇನು ಸುಮ್ಮನೆ ಕೂತಿಲ್ಲ ಸರ್. ನಾಗೇಂದ್ರ ಪ್ರಸಾದ್ ಅವರೇ ಇಮಿಡಿಯೇಟ್ ಆಗಿ ಇವ್ರು ಕಾಲ್ ಮಾಡಿದ್ವಿ. ಅದಾದ ನಂತರ ಸ್ಪಾಟ್ ಹೋಗಿದ್ದೆ. ಸ್ಪಾಟ್ ಕೊಟ್ಟು ನೋಡ್ಕೊಂಡು ಎಲ್ಲ ಏನೇನು ಬೇಕೋ ಎಲ್ಲನೂ ತರಿಸಿದ್ದೀವಿ ಸರ್. ಇಷ್ಟೆಲ್ಲ ಮಾಡ್ಕೊಂಡು ಬಂದಿದ್ವಿ. ಮುಖ್ಯಮಂತ್ರಿಗಳ ಒಂದು ಅಪಾಯಿಂಟ್ಮೆಂಟ್ಗೋಸ್ಕರ ಕಾಯ್ದೆ ಇದ್ವಿ ಸರ್. ಇಲ್ಲಿವರೆಗೂ ನಡೀತಿರೋದು ಏನು ಇದು ತಾವು ಕೊಟ್ಟಿದ್ರಲ್ಲ ಅಪೀಲ್ಗಳು, ಅಪೀಲಲ್ಲಿ ನಾವು ಅವ್ರನ್ನ ಸಂಪರ್ಕ ಮಾಡಿ ಚರ್ಚೆ ಮಾಡ್ತೀವಿ, ಏನು ಮಾಡೋಕ್ಕೆ ಸಾಧ್ಯ ಇದೆ ಅನ್ನೋದು ಅವ್ರ ಜೊತೆಗೆ ಚರ್ಚೆ ಮಾಡಿದಾಗ ಔಟ್ಪುಟ್ ಏನಂತ ಬರ್ತದೆ ಅವ್ರು ತಮ್ಮನ್ನೆಲ್ಲ ಕರೀತೀವಿ ಅಲ್ವಾ. ಇನ್ನೊಂದು ನಮ್ಮ ವಿಶ್ವ ಬಳಗ ಇದೆಯಲ್ಲ, ಅಭಿಮಾನಿಗಳ ಬಳಗ, ಅವ್ರು ನಮ್ಮ ಜೊತೆಗೆ ಕರ್ಕೊಂಡು ಹೋಗೋಂಥದ್ದು ಒಂದು ಇದಿದೆ. ನಾವು ಕೇಳ್ತೀವಿ ಯಾರು ಹೋಗೋಕ್ಕೆ ಸಾಧ್ಯ ಇದೋ ಎಲ್ಲರೂ ಕರ್ಕೊಂಡು ಹೋಗಿ ಪ್ರಯತ್ನ ಮಾಡ್ತೀವಿ ಸರ್. ನಾವು ಮೀಟಿಂಗ್ ಆಲ್ರೆಡಿ ಮಾಡಿದ್ವಿ, ಕೇಳಿ ನಮ್ಮ ಕಾರ್ಯದರ್ಶಿಗೆಲ್ಲ ಮಾಡಿದ್ವಿ. ನಾವೇನು ಯಾಕೆ ಸುಮ್ಮನೆ ಕೂತಿಲ್ಲ ಸರ್. ಗೊತ್ತಾದ ತಕ್ಷಣ ನಾವು ಹೇಳಿದ್ರು ಅಲ್ಲಿ ಯಾಕೆ ಹೊಡೆಯೋದು ಹೇಳಿ ಬಡ್ಕರ್ವರೆಗೂ ಫೋನ್ ಮಾಡಿದ್ದೆ. ಮಾಡಿದ್ರಲ್ಲ ಸರ್, ಬನ್ನಿ ಹೋಗೋಣ, ಏನಾಗಿದೆ ನೋಡೋಣ. ನಮ್ಗೆ ಒಳಗಡೆ ಬಿಡಲಿಲ್ಲ, ಆದರೆ ನಾನು ಎಲ್ಲರೂ ತರಿಸ್ಕೊಂಡೆ. ಇಲ್ಲಿದೆ ನೋಡಿ ಸರ್ ಅವತ್ತು ಏನೇನಾಗಿದೆ ಅನ್ನೋದು. ಒಂದು ಸೆಕೆಂಡ್ ನಮ್ಮ ಮಂಜನ ಫೋಟೋಗಳು ಸರ್, ಮೊದಲಿದ್ದು ಫೋಟೋ ಅಲ್ವಾ ನೋಡಿ. ಈಗ ಆಗಿರೋದು ಎಲ್ಲನೂ ತರಿಸಿದ್ದೀನಿ ಸರ್. ನೀವೆಲ್ಲ ತರಿಸಿದ್ರೆ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ನೀವು ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಕನ್ನಡ ಚಿತ್ರರಂಗದ ಒಂದು ಸ್ಟುಡಿಯೋದ ಗೇಟ್ ಒಳಗೆ ಹೋಗಕ್ಕಾಗಿಲ್ಲ ನಿಮ್ಗೆ ಸರ್. ಅವತ್ತಿನ ಪರಿಸ್ಥಿತಿ ಬೇರೆ ಇತ್ತು, ನಾನು ಪ್ರಯತ್ನ ಪಟ್ಟಿಲ್ಲ, ಎಲ್ಲ ಹೊರಗಡೆ ಇದ್ರು. ನಾನು ಅದಕ್ಕೆ ತರಿಸ್ಕೊಂಡಿದ್ದು ಸುಮ್ಮನೆ ಹೋಗೋಕ್ಕಾಗಿಲ್ಲ. ನಾವೇ ಶೇರ್ ಮಾಡಿದ್ದು ಅದನ್ನ ಪ್ರಿಂಟ್ ಯಾರು ಬೇಕೋ ತಗೋಬಹುದು. ಒಬ್ಬ ಅಧ್ಯಕ್ಷರಾಗಿ ನೀವು ಇದನ್ನೆಲ್ಲ ತೋರಿಸ್ಬೇಕಾಗಿಲ್ಲ. ನಾನು ಹೇಳ್ತಿರೋದು, ನೀವು ಅವತ್ತು ಫೋನ್ ಮಾಡಿದ್ರಿ, ಇಲ್ಲ ಅಂತ ಹೇಳಿಲ್ಲ, ನಾನು ಬರ್ತೀನಿ ಅಂತಂದ್ರೆ ನೀವು ಬನ್ನಿ ಅಂತಂದ್ವಿ. ಅವತ್ತು ನಮ್ಮ ಹುಡುಗರು 15 ಜನ ಅರೆಸ್ಟ್ ಮಾಡಿದ್ರು, ನಾನು ಬೇರೆ ಕಡೆಗಿದ್ದೆ, ನಿಮ್ಗೆ ಹೇಳಿದೆ. ಒಬ್ಬ ಅಧ್ಯಕ್ಷರಾಗಿ ನೀವು ಬಂದ್ರಿ ಇದ್ರಿ ಅನ್ನೋಂಥದ್ದಲ್ಲ. ನನಗೆ ಸಮಸ್ತ ಚಿತ್ರರಂಗ ಏನ್ ಮಾಡ್ತಿದ್ದೆ, ನೀವು ಫೈಲ್ ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ರಿ ಅನ್ನೋಂಥದ್ದೆಲ್ಲ ವಿಷಯ. ಒಂದ್ ನಿಮಿಷ ನಾನು ಮಾತಾಡ್ಬೇಕು, ಬೇರೆ ಎಲ್ಲಾ ವಿಷಯಗಳು ಕೂಡ ಬೇಗ ಆಗ್ತಾ ಇರ್ಬೇಕಾದ್ರೆ 2016ರಲ್ಲಿ ಮೇಡಮ್ ಅವರು ಪತ್ರ ಬರ್ತಿರೋದು ಅಂತ ಇವ್ರು ಹೇಳ್ತಿರೋದು. 2016 ತನಕ ಯಾಕಾಗಿಲ್ಲ? 2009 ಇರೋದ್ರೆ 16 ತನಕ ಅವ್ರ ಲೆಟರ್ ಬರೀ ತನಕ 7 ವರ್ಷ ಕಾದ ಇರ್ತಾರೆ.
ಯಾಕಣ ಆಗಿಲ್ಲ ಅಲ್ಲಿವರೆಗೂ? ಅವಾಗ ಏನ್ ಮಾಡಿತ್ತು ವಾಣಿಜ್ಯ ಮಂಡಳಿ ಉತ್ತರ ಕೊಡೋದಕ್ಕೆ 7 ವರ್ಷ ಏನ್ ಮಾಡಿತ್ತು ಅಂತ ಈ ವಿಷಯದಲ್ಲಿ ಮೀನಾಮೇಷ ಎಣಿಸಿದ್ದಾರೆ, ಪಕ್ಷಪಾತ ಮಾಡಿದ್ದಾರೆ. ಇವತ್ತು ಇಷ್ಟು ದೊಡ್ಡ ಇಶ್ಯೂ ಆಗಿದೆ ಅಂದ್ರೆ ನಾನು ಬಂದಿದ್ದೆ, ನಾನು ಫೋನ್ ಮಾಡಿದ್ದೆ ಅನ್ನೋದು ಮ್ಯಾಟರ್ ಆಗ್ಬಾರ್ದು ನಮಗೆ. ಇವರು ಸಿಎಂ ಭೇಟಿ ಮಾಡಕ್ ಆಗ್ತಿಲ್ಲ ಅಂತಂದ್ರೆ ದಯಮಾಡಿ ಕ್ಷಮಿಸ್ಬೇಕು. ಸಿಎಂ ಭೇಟಿ ಕೆಲವು ವಸ್ತುಗಳು ಇಂಟರ್ನಲ್ ನಡೀತಾ ಎಷ್ಟು ವರ್ಷ? 15 ವರ್ಷ. ಎಲ್ಲ ತಾಂತ್ರಿಕ ವರ್ಗ, ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು ಎಲ್ಲರ ಮನೆ ಮುಂದೆ ಕೂಡ ಅಲ್ಲಿ 10,000 ಜನ ಸೇರೋ ಬಂದು ಡಿವೈಡ್ ಆಗ್ಬಿಟ್ಟು ಒಬ್ಬ ಮನೆ ಮುಂದೆ ಹೋಗಿ ಕೂರ್ಕೋತೀವಿ ಸರ್. ಇದು ನಮ್ಮ ನಿರ್ಧಾರ. ಸೊ ದಯವಿಟ್ಟು ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ. ಯಾವುದು ಅಂತ ಅವಘಡಗಳಿಗೆ ಅವಕಾಶ ಮಾಡೇ ಕೊಡಲ್ಲ. ಅದಾದ್ರೆ ನಾವು ಗಂತೆಕರೆ ಮಾಡಿದಾಗ ಖಾಲಿ 10 ಕ್ವಿಂಟಲ್ 15 ಕ್ವಿಂಟಲ್ ಎಷ್ಟು ಕೊಡ್ತಾರೆ ಬಿಡ್ಲಿ, ಖುಷಿ ನಾವು ಭೇದ ಭಾವ ಮಾಡೋಣ. ಇದನ್ನ ದಯವಿಟ್ಟು ತಾವು ಅಷ್ಟೇ ಅಧ್ಯಕ್ಷ ಮಾತಾಡ್ಬೇಕಾದ್ರೆ ಆ ಪತ್ರದಲ್ಲಿ ಏನಿದೆ ರೆಕಾರ್ಡ್ ಇದು ಕೊಡಲ್ಲ ಅಂದ್ರೆ ಮುಂದಿನ ತೀರ್ಮಾನ ಏನಿದೆ ಅದು ಮಾಡೋಣ. ನ್ಯಾಯಾಲಯಕ್ಕೆ ಹೋಗೋಣ, ನ್ಯಾಯಾಲಯದ ಏನ್ ತೀರ್ಮಾನ ಅಂತ ಅದಕ್ಕೆ ನಾವು ಮಾಡಿರೋಣ. ಅವ್ರ ಅದನ್ನೇ ಒಂದು ಇಟ್ಕೊಂಡ್ಬಿಡ್ತಾರೆ. ನಮ್ಮ ಮಾತಾಡ್ಸೋ ದಯವಿಟ್ಟು ಸಾಕಷ್ಟು ಅವ್ರದ್ದು ಜನ ಸಿಟ್ಕೊಂಡ್ಬಿಟ್ಟಿಲ್ಲ ಅದೇ ಹೇಳ್ತೀರಾ. ನಮ್ಮ ಕಷ್ಟನ ಅರ್ಥ ಮಾಡ್ಕೊಂಡು ಇದು ನೋಡೋಣ ಮಾತಾಡಿದೀವಿ ಬೇರೆ ಉದ್ದೇಶದಿಂದ. ಇಟ್ಕೊಂಡ್ರೆ ಆಯ್ತು.